7 ಮಂದಿಯ ಸುಳಿವಿಲ್ಲ. ನಾಪತ್ತೆಯಾದ 7 ಮಂದಿಯ ಸುಳಿವಿಲ್ಲ. ಕಾರವಾರ ಮೂಲದ ರಶ್ಮಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಏನಾಯ್ತು ಅಂತ. ಚನ್ನರಾಯಪಟ್ಟಣ ಮೂಲದ ನವ್ಯ, ಮಾನಸ ನಾಪತ್ತೆ ಆಗಿದ್ದಾರೆ. 7 ಮಂದಿಯ ಮೊಬೈಲ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಈ 7 ಮಂದಿ ಬದುಕುಳಿದಿದ್ದಾರೋ ಸಾವನ್ನಪ್ಪಿದ್ದಾರೋ ಗೊತ್ತಿಲ್ಲ. ಪೊಲೀಸರಿಂದ ತೀವ್ರಗೊಂಡಿದೆ ತನಿಖೆ. ಇವರೇನಾದರೂ ಬಸ್ಸಿಂದ ಜಂಪ್ ಮಾಡಿ ಬೇರೆ ವೆಹಿಕಲ್ ಮುಖಾಂತರ ಎಲ್ಲಾದರೂ ಹೊರಟೋದ್ರ ಗೊತ್ತಿಲ್ಲ. ಯಾಕೆಂದರೆ ನಿಮಗೆ ಎರಡೇ ಸಾಧ್ಯತೆ, ಒಂದು ಬಸ್ ಒಳಗಡೆ ಸತ್ತಿರಬೇಕು ಅಥವಾ ಗಾಯಾಳುಗಳಾಗಿರಬೇಕು. ಬಟ್ ಎರಡೂ ಇಲ್ಲ ಅಂತಂದರೆ ಎಲ್ಲೋದ್ರು ಇವರು? ಇದೇ ಪ್ರಶ್ನೆ. 7 ಮಂದಿಯ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ಇವ್ರು ಎಲ್ಲಿ ಹೋದರು, ಇವರೇನು ಬದುಕಿದಾರಾ ಮೃತಪಟ್ಟಿದ್ದಾರಾ ಅಂತಕ್ಕಂಥದ್ದೇ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ. ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಅವರ ಸಂಬಂಧಿಕರಾದರೂ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು. ಇಲ್ಲ ಅಂತಂದರೆ ಇದೇ ರೀತಿ ಗೊಂದಲ ಮುಂದುವರಿಯುತ್ತೆ. ಒಟ್ಟು 7 ಜನ, ಅದರಲ್ಲಿ ಕಾರವಾರ ಮೂಲದ ರಶ್ಮಿ, ಚನ್ನರಾಯಪಟ್ಟಣ ಮೂಲದ ನವ್ಯ, ಮಾನಸ ನಾಪತ್ತೆಯಾಗಿದೆ. ದುರಂತದಲ್ಲಿ ಒಟ್ಟು 7 ಜನ ಮಿಸ್ಸಿಂಗ್ ಆಗಿರುವಂಥ, ಅದರಲ್ಲಿ ರಶ್ಮಿ ಅನ್ನೋರು ಕೂಡ ಒಬ್ಬರು. ರಶ್ಮಿ ಸಂಬಂಧಿಕರು ಈಗ ಹಿರಿಯೂರಿನ ಆಸ್ಪತ್ರೆಗೆ ಬಂದಿದ್ದಾರೆ, ಅವರು ಹುಡ್ಕೊಂಡು ಬಂದಿದ್ದಾರೆ, ಅವ್ರು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅವ್ರು ಎಲ್ಲಿದ್ದರೂ ಬರಬೇಕು ಅನ್ನುವಂಥದ್ದು ಅವರು ಅಪೀಲ್ ಮಾಡ್ತಾ ಇದ್ದಾರೆ. ಬಟ್ ಅವರ ಸಂಬಂಧಿಕರನ್ನು ಮಾತಾಡ್ಸೋಣ. ಸರ್, ಯಾರು ನಿಮ್ಮ ಅವರು? ರಶ್ಮಿ ಏನಾಗಬೇಕು ನಿಮಗೆ? ಸರ್, ರಶ್ಮಿ ಏನಾಗಬೇಕು ನಿಮಗೆ? ನಮ್ಮ ಸ್ನೇಹಿತರ ಮಗಳು, ನಮಗೆ ಪರಿಚಯ. ನಾವು ಇಲ್ಲೇ ಟಾಟಾ ಡಿಸ್ಟ್ರಿಬ್ಯೂಟ್ರು, ಅವರು ಟಾಟಾ ಡಿಸ್ಟ್ರಿಬ್ಯೂಟ್ರ್ ಕಾರವಾರದಲ್ಲಿ. ಅವ್ರು ನಾವು ಫೋನ್ ಮಾಡಿದ್ರು, ನಮ್ಮ ಕಂಪ್ನಿಯವರು ನೋಡಿ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ, ಅದಕ್ಕೋಸ್ಕರ ಬಂದೆ. ಎಲ್ಲಿ ಅವರು? ರಶ್ಮಿ ಎಲ್ಲಿ ಅವರು? ಮಿಸ್ಸಿಂಗ್ ಅಂತ ಹೇಳ್ತಾ ಇಲ್ಲ. ಅವರು ಎಲ್ಲಿ ಅವರು? ಕಾರವಾರದವರು. ಕಾರವಾರ. ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ರು ಗೊತ್ತಿಲ್ಲ, ಬೆಂಗಳೂರು ಬಸ್ ಹತ್ತಿರ. ಅಷ್ಟು ಡೀಟೇಲ್ ಹೆಚ್ಚಿಗೆ ಗೊತ್ತಿಲ್ಲ ನನಗೆ. ಅವ್ರು ಫೋನ್ ಮಾಡಿದ್ದಕ್ಕೋಸ್ಕರ ನಾನು ವಿಚಾರಿಸ್ಲಿಕ್ಕೆ ಬಂದೆ. ಏನು ಸಿಕ್ತಾ ಏನೋ? ಎಲ್ಲೋದ್ರು? ಒಬ್ಬ ಯಾವ ರೀತಿ ಟ್ರೈ ಮಾಡಿದ್ರೆ? ಎಲ್ಲೆಲ್ಲಿ ಹುಡುಕಿದ್ರಿ? ಇಲ್ಲ ಯಾರು ಇಲ್ಲ. ಒಬ್ಬ ಮಗು ಇದೆ, ಅವ್ರ ಹೆಸರು ಬೇರೆ ಇದೆ. ಅವ್ರೇನು ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವನ್ನ ಹುಡುಕ್ಬೇಕು ಎಲ್ಲಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಪೊಲೀಸರಿಗೆ ಏನಾದ್ರು ಕೇಳಿದ್ರಾ? ಪೊಲೀಸರಿಗೆ ಏನಾದರೂ ಕೇಳಿದ್ರಾ? ಇಲ್ಲ, ಏನು ಕೇಳಿಲ್ಲ. ಇನ್ನು ನಾನು ಫಸ್ಟ್ ಅವ್ರು ಇವಾಗ ಫೋನ್ ಮಾಡ್ತೇನೆ, ಹಾಸ್ಪಿಟ್ಲಿಗೆ ಬಂದೆ, ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು. ಏನು ಅವ್ರ ತಂದೆ ಯಾರು? ಅವರ ತಂದೆ ಹೆಸರು ಏನು? ನಿಮ್ಗೆ ಫೋನ್ ಮಾಡಿದವ್ರು ಯಾರು? ನಮಗೆ ಫೋನ್ ಮಾಡೋದು ನಮ್ಮ ಕಂಪ್ನಿಯವ್ರು ಫೋನ್ ಮಾಡಿದ್ದು. ಅದೇ ಅವ್ರ ತಂದೆ ಹೆಸರು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಯಾವ ಕಂಪ್ನಿ? ಟಾಟಾ ಕಂಪ್ನಿ. ಟಾಟಾ ಟೀನವರು. ಟಾಟಾ ಟೀ ಕಂಪ್ನಿಯವರು. ಹಾಂ, ಟೀ. ಅವರಲ್ಲಿ ಡಿಸ್ಟ್ರಿಬ್ಯೂಟರ್ ಕಾರವಾರದಲ್ಲಿ ಅಂತ ಕಾಣುತ್ತೆ. ನಮಗೆ ನಾವಿಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ನಮಗೆ ಫೋನ್ ಮಾಡಿದ್ರು. ನಿಮ್ಮ ಹೆಸರು? ನನ್ನ ಹೆಸರು ಪ್ರಕಾಶ್ ಅಂತ. ಪ್ರಕಾಶ್. ಇನ್ನು ಯಾರು ಇದ್ರಲ್ಲ? ಇನ್ನು ಯಾರೋ ಒಬ್ಬ ಹುಡುಗ? ಅರ್ಜುನ್ ಅಂತ ನನ್ನ ಮಗ ಅವನು. ಹಾಂ. ಈಗ ಎಲ್ಲೆಲ್ಲಿ ಹುಡುಕಿದ್ರಿ? ಇಲ್ಲೇ ಫಸ್ಟಾ? ಇದೆ, ಇಲ್ಲಿಗೆ ಬಂದಿರೋದು ಫಸ್ಟ್. ನಾವಿನ್ನು ಎಲ್ಲೂ ವಿಚಾರಿಸಿಲ್ಲ, ಇವಾಗ ಹುಡುಕ್ಬೇಕಷ್ಟೆ. ಏನಂದ್ರು ಇಲ್ಲಿ ಯಾರು ಕೇಳಿದ್ರು? ನರ್ಸಿಗೆ, ಡಾಕ್ಟರ್ಗೆ? ಅದೇ ಇವರು ಹೇಳಿದ್ರು ಮಿಸ್ಸಿಂಗ್ ಅಂತ ಇದ್ದಾರೆ. ಅವರು ಒಂದು 6-7 ಜನದಲ್ಲಿ ಅವ್ರದ್ದು ಹೆಸರಿದೆ ಅಂತ ಹೇಳಿದ್ರು. ಇವಾಗ ಹುಡುಕ್ಬೇಕಿನ್ನ ಏನಂತ ಗೊತ್ತಾಗ್ತಾ ಇಲ್ಲ. ಸೊ ಇವಿಷ್ಟು ರಶ್ಮಿ ಅವರ ಪರಿಚರಿಸ್ತರ ಮಾತುಗಳು. ಅಂದರೆ ರಶ್ಮಿ ಅನ್ನೋರು ಸಿಗ್ತಾ ಇಲ್ಲ. ಮೇ ಬಿ ಈಗಾಗಲೇ ಒಂದು 7 ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥ, ಅದರಲ್ಲಿ ಎಲ್ಲರೂ ಕೂಡ ಸಾವನ್ನಪ್ಪಿರುವಂಥ ಸಾಧ್ಯತೆ ಇದೆ. ಅದರಲ್ಲಿ ಇವರು ಒಬ್ಬರಾಗಿರಬಹುದಾ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಹಿರಿಯೂರಿಂದ ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ. ಬಸ್ನಲ್ಲಿ ನಾಪತ್ತೆ ಆದಂಥ ಇನ್ನೂ 3, ಅಂದರೆ ಮಿಲನ, ನವ್ಯ, ಮಾನಸ, ಈ 3 ಹುಡುಕಾಟ ಕೂಡ ನಡೀತಾ ಇದೆ. ಅವರ ಸಂಬಂಧಿಕರಿಗೆ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಈಗ ನಿಮ್ಮ ಕಡೆಯವರು ಯಾರ್ಯಾರು ನಾಪತ್ತೆ? ನವ್ಯ, ಮಾನಸ ಮತ್ತು ಮಿಲನ ಅಂಥೇಳಿ. ಮಿಲನ ಅವ್ರನ್ನ ಎಕ್ಸ್ರೇ ಕರ್ಕೊಂಡು ಹೋಗಿದ್ದಾರೆ ಅಂಥೇಳಿ ಈಗ ಗೊತ್ತಾಯಿತು. ಹಾಗಾಗಿ ನವ್ಯ ಮತ್ತು ಮಾನಸ ಮಿಸ್ಸಿಂಗ್ ಆಗಿದ್ದಾರೆ ಅಂಥೇಳಿ ತಿಳಿದು ಬಂದಿದೆ ಸರ್. ಈಗ ನಿಮ್ಗೆ ಏನಾಗಬೇಕು? ನವ್ಯ ಮತ್ತು ಅವರು ಆತ್ಮೀಯರ ಸಂಬಂಧಿಕರವರು, ನನ್ನ ಆತ್ಮೀಯರ ಸಂಬಂಧಿಕರು, ಅವರ ಮನೆಯ ಪಕ್ಕದವರು, ಚನ್ನರಾಯಪಟ್ಟಣದವರು. ಹಾಗಾಗಿ ಅವರು ನನಗೆ ಕರೆ ಮಾಡಿ ಹೇಳಿದರು. ತಕ್ಷಣ ನಾನು ಅವ್ರನ್ನ ನೋಡಲಿಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದೆ. ಮಿಸ್ ಆಗಿದ್ದಾರೆ ಅಂತ ಹೇಳಿದು ಭಾಳಷ್ಟು ದುಃಖ ಆಗ್ತಾ ಇದೆ ಸರ್. ಅಲ್ಲ, 3 ಕೂಡ ನಿಮಗೆ ಪರಿಚಯ? ಹೌದು, ಪರಿಚಯ 3 ಕೂಡ ನಮಗೆ ಪರಿಚಿತರನೇ ಅವರು. ನಾವು ಕೂಡ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ನಮಗೆ ಭೇಟಿ ಆಗ್ತಾ ಇದ್ರು. ಅಲ್ಲ, ಈಗ ಸಿಕ್ಕಿರೋರು ಯಾರು? ಎಷ್ಟು ಜನ ಸಿಕ್ಕಿದ್ದಾರೆ? ಮಿಲನ ಮಾತ್ರ ಈಗ ಇದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಈಗ ಒಳಗಡೆ ಅವ್ರನ್ನ ಎಕ್ಸ್ರೇ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಯಿತು ಹಿರಿಯೂರಲ್ಲಿ. ನಾನು ಇನ್ನಿಬ್ರು ಸಿಕ್ಕಿಲ್ಲ? ಇಬ್ಬರು ಸಿಕ್ಕಿಲ್ಲ ಸರ್. ಇಬ್ಬರು 3 ಕೂಡ ಚನ್ನರಾಯಪಟ್ಟಣ? 3 ಅಲ್ಲೇ ಹತ್ರದವರು, ಚನ್ನರಾಯಪಟ್ಟಣದ ಹತ್ರದವರು, ಹಾಸನ ಡಿಸ್ಟಿಕ್ಕು, ಚನ್ನರಾಯಪಟ್ಟಣದ ಹತ್ರದವರು. ನಿಮ್ಮ ಹೆಸರು? ಓಂಕಾರ ಮೂರ್ತಿ ಅಂತ ಹೇಳಿ. ನಾನು ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ತಕ್ಷಣ ಅವ್ರು ನನಗೆ ಕರೆ ಮಾಡಿದ್ರಿಂದ ನಾನು ಓಡನೆ ಇಲ್ಲಿ ಬಂದೆ. ಯಾರು ಕರೆ ಮಾಡಿ? ಮೋಹನ್ ಕುಮಾರ್ ಅಂತ ಹೇಳಿ. ಏನಾಗಬೇಕು ಅವ್ರು? ಇವರಿಗೆ 3 ಜನ? ಆ 3 ಜನರಿಗೆ ತುಂಬ ಆತ್ಮೀಯರವರು, ಅಕ್ಕಪಕ್ಕದ ಮನೆಯವರು ಅವರು 3 ಜನನು. ಎಲ್ಲಿ ಹುಡುಕಾಟ? ಇಬ್ಬರಿಗೆ ಇನ್ನು ಎಲ್ಲಿ ಹುಡುಕ್ತೀರಾ? ಅವ್ರನ್ನ ಆಸ್ಪತ್ರೆ ಮತ್ತು ಬಸವೇಶ್ವರ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗೆ ಕಳಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅಲ್ಲಿಗೆ ಹೋಗಿ ನೋಡ್ಬೇಕಂತೇಳಿ ಅಲ್ಲಿ ಕೂಡ ಅವರು ಕೂಡ ಅವರೇ ಹೇಳಿ, ಯಾರು ಪೊಲೀಸರವರು ಕೂಡ ಅದೇ ಹೇಳಿದರು ಸರ್, ಅಲ್ಲಿರ್ಬೋದು ಅಂತ ಹೇಳಿ. ಬಟ್ ಇವ್ರಿಗೆ ಮಿಸ್ಸಿಂಗ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂಥೇಳಿ ಅವರು ಒಂದು ಲೀಸ್ಟನ್ನು ಕೂಡ ನನಗೆ ಕೊಟ್ಟಿದ್ದಾರೆ.
ಓಕೆ, ಥ್ಯಾಂಕ್ ಯು. ಇವಿಷ್ಟು ಇವರ ಮಾತುಗಳು. ಅಂದರೆ ಮೇ ಬಿ ಪೊಲೀಸರು ನಾಪತ್ತೆ ಆಗಿದ್ದಾರೆ ಅನ್ನುವಂತಹ ಏನು ಲಿಸ್ಟ್ 7 ಜನ ಲಿಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಕೂಡ ಈ ಮಾನಸ ಅನ್ನುವರು ಕೂಡ ಅದರಲ್ಲಿ ಇದ್ದಾರೆ ಎನ್ನುವಂಥದ್ದು ಮಾಹಿತಿ ಇದೆ. ಹಿರಿಯೂರಿಂದ ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ. ನಾಪತ್ತೆ ಆಗೋದಕ್ಕೆ ಬಹಳ ಆಶ್ಚರ್ಯ, ಹೆಂಗೆ ಸಾಧ್ಯ ಅಂತಂದ್ಬಿಟ್ಟು. ಒಂದು ಪೊಲೀಸರು ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರಬೇಕು ಗಾಯಾಳುಗಳಾಗಿ, ಅಥವಾ ಅವರ ಬಾಡಿ ಸಿಕ್ಕಿರಬೇಕು. ಎರಡೂ ಇಲ್ಲ ಅಂತಂದರೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಬಟ್ ಅದನ್ನು ಟ್ರೇಸ್ ಔಟ್ ಮಾಡ್ತಾ ಇದ್ದಾರೆ ಪೊಲೀಸರು, ಮತ್ತು ಅವರ ಸಂಬಂಧಿಕರು, ಅವರ ಆತ್ಮೀಯರು, ಸ್ನೇಹಿತರು ಬಂದು ಅವರು ಕೂಡ ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಇವರೇನು ಬದುಕಿದಾರಾ ಅಥವಾ ಮೃತಪಟ್ಟಿದ್ದಾರಾ ಅದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಆಮೇಲೆ ಡೆಡ್ ಬಾಡಿಗಳು ಕೂಡ ಪ್ರಾಪರ್ ವೇನಲ್ಲಿ ಸಿಕ್ಕಿಲ್ಲ ಇವ್ರಿಗೆ, ಎಲ್ಲ ಚೂರು ಪಾರು ಎಲ್ಲ ಸಿಕ್ಕಿದೆ. ಯಾವುದೋ ಒಂದು ಪಾರ್ಟ್ ಬಿಡಿ ಭಾಗ ಒಂದು ನೋಡಿ ಈ ಥರದ್ದೆಲ್ಲ ತಂದು ಜೋಡಿಸ್ತಾ ಇದ್ರು. ಹಾಗಾಗಿ ಅದನ್ನು ಲೆಕ್ಕ ಹಾಕೋಕ್ಕೆ ಪೊಲೀಸರಿಗೆ ಇನ್ನೂ ಕೂಡ ಎಕ್ಸಾಕ್ಟಾಗಿ ಆಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡೆಯೋಣ. ಸಿದ್ದರಾಜು, ಈಗ ಮಿಸ್ಸಿಂಗ್ ಆಗೋದಕ್ಕೆ ಹೆಂಗೆ ಸಾಧ್ಯ ನಿಮ್ಮ ಪ್ರಕಾರ ಅಂತ? ಈಗ ಒಂದು ಮೃತಪಟ್ಟಿರಬೇಕು, ಇಲ್ಲ ಗಾಯಾಳುಗಳಾಗಿ ಆಸ್ಪತ್ರೆ ಸೇರಿರಬೇಕು, ಎರಡೂ ಕಡೆ ಇಲ್ಲ ಅಂತಂದರೆ ಹೆಂಗೆ, ಇನ್ನೇನಾಗಿರ್ಬೋದು ಅಂತ? ಖಂಡಿತವಾಗಿ ಅರವಿಂದ್, ಏನಂತಂದರೆ ಏನು ಪೊಲೀಸರ ಮಾಹಿತಿ ಪ್ರಕಾರ 32 ಜನರು ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ರು. ಈ ಸಂದರ್ಭದಲ್ಲಿ ಈಗಾಗಲೇ 25 ಜನರು ಸೇಫ್ ಆಗಿದ್ದಾರೆ ಎಂಬ ಮಾಹಿತಿಯನ್ನು ಪೂರ್ವ ವಲಯ IGP ಆದಂಥ ರವಿಕಾಂತೇಗೌಡರು ತಿಳಿಸಿರುವಂಥದ್ದು. ಈಗಾಗಲೇ ಏನು ಸ್ಥಳದಲ್ಲಿ ತಡರಾತ್ರಿಯಿಂದಲೇ ಮೊಕ್ಕ ಮೂಡಿದಂಥ IGP ರವಿಕಾಂತೇಗೌಡರು ಮತ್ತು ಚಿತ್ರದುರ್ಗ SP ರಂಜಿತ್ ಭಂಡಾರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಏನು 32 ಜನ ಪ್ರಯಾಣದಲ್ಲಿ ಈಗಾಗಲೇ 4 ಮೃತದೇಹಗಳು ಬಸ್ನಲ್ಲಿ ಪತ್ತೆಯಾಗಿದ್ದು, ಉಳಿದಂತೆ ಅವರು ಸೇಫ್ ಆಗಿದ್ದಾರೆ ಎಂಬ ಮಾಹಿತಿಯನ್ನು ಏನು ರವಿಕಾಂತೇಗೌಡರು ಸ್ಪಷ್ಟಪಡಿಸಿದ್ರು. ಹೀಗಾಗಿ ಏನು ಅದರಲ್ಲೂ ಕೂಡ ಏನಾದರೂ ಒಂದು ವೇಳೆ ಸೀಟ್ ಬುಕ್ಕಿಂಗ್ ಆಗದೆ ಯಾರನ್ನಾದ್ರೂ ಬಸ್ನಲ್ಲಿ ಹತ್ಸ್ಕೊಂಡು ಬಂದರೆ ಎಂಬ ಅನುಮಾನ ಕೂಡ ಒಂದು ಕಡೆ ಕಾಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದರ ಸಂಬಂಧನೂ ಕೂಡ ಪೊಲೀಸರು ಈಗಾಗಲೇ ಕಾರ್ಯಾಚರಣೆ ನಡೆಸ್ತಿದ್ದು, ಅದರಲ್ಲಿ ಯಾಕೆಂತಂದರೆ ಕೆಲವರ ಈ ಪ್ರಯಾಣಿಕರ ಮೊಬೈಲ್ಗಳು ನಾಟ್ ರೀಚಬಲ್ ಇರೋ ಪರಿಣಾಮ ಇವರು ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೀತಿದ್ದಾರಾ ಅಥವಾ ಅವ್ರು ಸೇಫ್ ಆಗಿದ್ದಾರಾ ಅಥವಾ ಈ ಬಸ್ನಲ್ಲಿ ಏನಾದರೂ ಅವಘಡ ಆಗಿ ಸುಟ್ಟು ಕರಕಲಾದ್ರೆ ಎಂಬ ಆತಂಕ ಕೂಡ ಮೂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಯಾಣಿಕರ ಸಂಬಂಧಿಗಳು ಕೂಡ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ, ಹಿರಿಯೂರು, ಶಿರಾ ಹಾಗೂ ತುಮಕೂರಿಗೆ ಸೇರಿದಂತೆ ವಿವಿಧೆಡೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂಥ ಗಾಯಾಳುಗಳನ್ನು ಕೂಡ ಭೇಟಿಗೂ ಧಾವಿಸಿದ್ರು. ಅವರಲ್ಲಿ ಕೆಲವರಿಗೆ ಅವರ ಸಂಬಂಧಿಗಳು ಸಿಗದೇ ಇರೋದ್ರಿಂದ ತೀವ್ರ ಆತಂಕ ಮನೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಎಲ್ಲೋದ್ರು ಎಂಬ ಪ್ರಶ್ನೆ ಕೂಡ ಮೂಡುವಂಥದ್ದು. ಈ ಬಗ್ಗೆ ಪೊಲೀಸರು ಸ್ಪಷ್ಟಪಡಿಸಬೇಕಿದೆ. ಯಾಕಂತಂದರೆ 32 ಜನರು ಮಾತ್ರ ಬಸ್ನಲ್ಲಿದ್ದರು ಅಂತ ಪೊಲೀಸರು ತಿಳಿಸಿದ್ದು, ಅದರಲ್ಲಿ 4 ಮೃತದೇಹಗಳು ಸಿಕ್ಕಿದ್ದು ಬಸ್ನಲ್ಲಿ. ಅದೇ ರೀತಿ ಮತ್ತೋರ್ವ ಲಾರಿ ಚಾಲಕ ಕೂಡ ಸಾವನ್ನಪ್ಪಿರುವ ಹಿನ್ನೆಲೆ ಒಟ್ಟು 5 ಮೃತದೇಹಗಳು ಈಗಾಗಲೇ ಪತ್ತೆಯಾಗಿವೆ. ಆದರೆ ಇನ್ನು ಉಳಿದಂಥ ಪ್ರಯಾಣಿಕರು ಎಲ್ಲೋದ್ರು ಎಂಬ ಪ್ರಶ್ನೆ ಗಂಭೀರವಾಗಿ ಕಾಡ್ತಿದ್ದು, ಇದು ಈ ಸಂಬಂಧ ಪೊಲೀಸರು ಏನು ಅವರ ಫೋನ್ ಆಧರಿಸಿ ಅಥವಾ ಇನ್ನಿತರೆ ದಾಖಲೆ ಆಧಾರದ ಮೇಲೆ ಅವರ ಪತ್ತೆಗಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಅರವಿಂದ್, ಒಟ್ಟಾರೆ ಏನಂತಂದರೆ ಇದುವರೆಗೂ ಕೂಡ ತಡರಾತ್ರಿಯಿಂದ ಭಾರಿ ಒಂದು ಟ್ರಾಫಿಕ್ ಜಾಮ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದು, ಒಂದು JCBಗಳ ಸಹಾಯದಿಂದ ಸಂಪೂರ್ಣ ರಸ್ತೆಯನ್ನು ಸುಗಮಗೊಳಿಸಿ ಒಂದು ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಂದಲೂ ಕೂಡ ಸ್ವಚ್ಛಗೊಳಿಸಿ ಈಗಾಗಲೇ ಹೈವೇ ಸಂಚಾರವನ್ನು ಮುಕ್ತಗೊಳಿಸಿದ್ದಾರೆ. ಅರವಿಂದ್.